ಸ್ವಾಗತ. ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಪ್ರೇಮಲತಾ ಅತ್ಯಾಚಾರ ಪ್ರಕರಣದಿಂದ ಖುಲಾಸೆಗೊಂಡ ಹಿನ್ನೆಲೆಯಲ್ಲಿ ಅವರ ಅನುಯಾಯಿಗಳು ಗೋಕರ್ಣದ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಕುರಿತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯಕ್ ಅವರು ಮಾತನಾಡಿ, ಶ್ರೀಗಳ ಏಳಿಗೆ ಸಹಿಸದ ಕೆಲವು ಕುತಂತ್ರಿಗಳು ಅವರನ್ನು ಪೀಠದಿಂದ ಕೆಳಗಿಳಿಸಿ ಶ್ರೀರಾಮಚಂದ್ರಪುರ ಮಠವನ್ನು ತಮ್ಮ ವಶಕ್ಕೆ ಪಡೆಯುವ ದುರುದ್ದೇಶದಿಂದ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ಸೇರಿದಂತೆ ಹಲವು ಸುಳ್ಳು ಆರೋಪ ಹೊರಿಸುವ ಹುನ್ನಾರ ನಡೆಸಿದರು. ಆದರೆ ಇದೀಗ ಪ್ರೇಮಲತಾ ಅತ್ಯಾಚಾರ ಪ್ರಕರಣ ನ್ಯಾಯಾಲಯದಲ್ಲಿ ರದ್ದಾಗಿದ್ದು ಅವರು ನಿರಪರಾಧಿ ಎಂದು ಸಾಬೀತಾಗಿದ್ದು ಇದರಿಂದ ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ಶ್ರೀಗಳ ತೇಜೋವಧೆ ಮಾಡಲು ಇಂತಹ ಗಂಭೀರ ಆರೋಪ ಹೊರಿಸಿದ ವ್ಯಕ್ತಿಗಳು ಯಾರು ಎನ್ನುವುದು ಸೂಕ್ತ ತನಿಖೆಯಿಂದ ತಿಳಿಯಬೇಕು. ಆಗ ನಮಗೆಲ್ಲರಿಗೂ ಆತ್ಮ ಸಂತೃಪ್ತಿ ಉಂಟಾಗುತ್ತದೆ ಎಂದರು. ಪ್ರೇಮಲತಾ ಕೇಸನ್ನು ಡಿಸ್ಮಿಸ್ ಮಾಡುವ ಮೂಲಕ ನಮ್ಮ ಜನರ ಭಾವನೆಗೆ ಅಂದರೆ ಧಾರ್ಮಿಕ ಭಾವನೆಯನ್ನು ಉಳಿಸುವ ಜೊತೆಗೆ ಈ ಕೇಸ್ ಸುಳ್ಳು ಕೇಸು ಅನ್ನೋದನ್ನು ಪ್ರೂವ್ ಮಾಡಿದೆ. ಇವತ್ತು ನಮಗೆಲ್ಲ ಸಂತಸ ತಂದಿದೆ. ಆದರೆ ಮತ್ತೂ ಒಂದು ವಿಚಾರ ಇಲ್ಲಿ ತಿಳಿಬೇಕಾಗಿದೆ. ಜನರ ಮನಸ್ಸಿನಲ್ಲಿ ಊಹಾಪೋಹಗಳಿದ್ದಾವೆ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತಾರೆ. ಈಗ ಯಾರು ಮಾಡಿದ್ದಾರೆ ಅನ್ನೋದು ತಿಳಿಯೋದು ಬಹಳ ಮುಖ್ಯ. ಇದರಿಂದ ಕೆಲವರ ಹೆಸರು ಸಹಿತ ಬರ್ತಾ ಇದೆ, ರಾಜಕಾರಣಿಗಳ ಹೆಸರು ಬರ್ತಾ ಇದೆ, ಧಾರ್ಮಿಕ ನಾಯಕರ ಹೆಸರು ಬರ್ತಾ ಇದೆ, ಹಲವರು ಉದ್ಯಮಿಗಳ ಹೆಸರು ಬರ್ತಾ ಇದೆ. ಆದ್ರೆ ಯಾರು ಮಾಡಿದ್ದಾರೆ ಅನ್ನೋರ ಹೆಸರನ್ನು ಕೂಡ ಜನರಿಗೆ ತಿಳಿಸ್ಬಿಟ್ರೆ ಇನ್ನೂ ಹೆಚ್ಚು ನಮ್ಗೆ ಸಂತೋಷ ಆಗ್ತದೆ. ಈ ಕುರಿತು ಕೆಇ ಹೆಗಡೆ ಮಾತನಾಡಿ, ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಶ್ರೀಗಳ ವಿರುದ್ಧ ಇದ್ದ ಪ್ರೇಮಲತಾ ಅತ್ಯಾಚಾರ ಪ್ರಕರಣವನ್ನು ಖುಲಾಸೆಗೊಳಿಸಲಾಗಿದ್ದು ಶ್ರೀಗಳು ನಿರಪರಾಧಿ ಎಂದು ತಿಳಿದು ಬಂದಿದೆ. ದುಷ್ಟ ವ್ಯಕ್ತಿಗಳ ವಿರುದ್ಧ ಇದು ಸತ್ಯಕ್ಕೆ ಧರ್ಮಕ್ಕೆ ಸಂದ ಜಯವಾಗಿದೆ ಎಂದರು. ಮಹಾಸ್ವಾಮಿಗಳವರ ಮೇಲೆ ಏನು ಒಂದು ಸುಳ್ಳು ಅತ್ಯಾಚಾರದ ಕೇಸನ್ನು ದಾಖಲಿಸಲಾಗಿತ್ತು. ಆ ಒಂದು ಕೇಸು ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟಿನಲ್ಲಿ ಅದನ್ನು ಅಮಾನತುಗೊಳಿಸಿದ್ದಾಗಿ ತಿಳಿದು ಬಂತು. ಇದು ಸತ್ಯಕ್ಕೆ ಸಂದಂತ ಜಯ. ಪರಮ ಪೂಜ್ಯರು ಏನು ಒಂದು ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಆ ಒಂದು ಎಲ್ಲ ಕ್ರಾಂತಿಗೂ ಕೂಡ ಇದು ಸಂದಂತ ಜಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಸಾಗರ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ವಿದ್ಯುತ್ ಕಡಿತವಾಗಿದ್ದರಿಂದ ಅಲ್ಲಿಯ ಸ್ಥಳೀಯರಿಗೆ, ರೈತರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿದ್ಯುತ್ ಬಳಕೆದಾರರ ವೇದಿಕೆ ವತಿಯಿಂದ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಕುರಿತು ದೇವೇಂದ್ರ ಬೆಳೆಯೂರು ಮಾತನಾಡಿ, ಮಿತಿ ಮೀರಿದ ವಿದ್ಯುತ್ ಕಡಿತವಾಗಿದ್ದರಿಂದ ನಮಗೆ ತೀರಾ ತೊಂದರೆ ಉಂಟಾಗುತ್ತಿದೆ. ಪೂರೈಸುತ್ತಿರುವ ಅತ್ಯಲ್ಪಾವಧಿಯ ವಿದ್ಯುತ್ ಕೂಡ ಸಮರ್ಪಕವಾಗಿಲ್ಲ. ಇದರಿಂದ ಯಾವುದೇ ವಿದ್ಯುತ್ ಉಪಕರಣಗಳನ್ನು ಉರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಈ ಭಾಗದ ರೈತರಿಗೆ ಹಾಗೂ ಸ್ಥಳೀಯರಿಗೆ ತುಂಬಾ ಅನಾನುಕೂಲವಾಗುತ್ತಿದೆ. ಕೂಡಲೇ ಈ ಅವ್ಯವಸ್ಥೆಯನ್ನು ಸರಿಪಡಿಸಿ ನಮಗೆ ಅನುಕೂಲತೆ ಮಾಡಿಕೊಡಬೇಕು. ಇಲ್ಲದಿದ್ದಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದರು. ವಿದ್ಯುತ್ ಬಳಕೆದಾರರಿಗೆ ಅತ್ಯಂತ ಅನಾನುಕೂಲತೆ ಉಂಟಾಗ್ತಾ ಇದೆ. ಇವತ್ತಿನ ಬರ ಮತ್ತು ಇತರೆ ಕಾರಣಗಳಿಂದ ವಿದ್ಯುತ್ ಕಡಿತಗೊಳಿಸಿದರೂ ಕೂಡ ಕಡಿತಗೊಳಿಸಿದ ವಿದ್ಯುತ್ತನ್ನು ಕೂಡ ಸಮರ್ಪಕವಾಗಿ ನಮ್ಮ ಕಡೆ ಸರಬರಾಜು ಮಾಡ್ತಾ ಇಲ್ಲ. ಒಂದನೇದಾಗಿ ಸತತವಾಗಿ 10 ಗಂಟೆ ವಿದ್ಯುತ್ತನ್ನು ತೆಗೆಯುವುದು ಅವೈಜ್ಞಾನಿಕವಾದದ್ದು. ಎರಡನೇದು, ಕೊಡುವ ವಿದ್ಯುತ್ತು ಕೂಡ ವೋಲ್ಟೇಜಲ್ಲಿ ಅತ್ಯಂತ ಕಡಿಮೆ ಇದ್ದು ಯಾವ ಪಂಪ್ಸೆಟ್ಟುಗಳಾಗಲಿ ಅಥವಾ ಇನ್ನಿತರೆ ವಿದ್ಯುತ್ ಚಾಲಿತ ಯಂತ್ರಗಳಾಗಲಿ ಹಾಳಾಗುವುದು ಅಥವಾ ಇನ್ನೊಂದು ಕಷ್ಟ ಹಾಳಾಗಿಬಿಡ್ತದೆ, ಹಾಗೂ ಚಾಲೂ ಆಗೋದಿಲ್ಲ. ಇವನ್ನೆಲ್ಲ ಸರಿಪಡಿಸದೇ ಇದ್ದರೆ ನಾವೇನು ಮಾಡಬೇಕು? ಮತ್ತು ಈ ಹೊತ್ತಲ್ಲಿ ವಿದ್ಯುತ್ ಇಲಾಖೆ ಸೈನ್ಯದ ಹಾಗೆ ಕೆಲಸ ಮಾಡಬೇಕು. ಅದು ಬಿಟ್ಟು ಇನ್ನು ಅದು ಕಂಬಳಿ ಹೊತ್ತು ಮಲಗಿದೆ ಅಂತಂದರೆ ನಮ್ಮ ಪ್ರತಿಭಟನೆ ಮಾಡಬೇಕಾದ. ಈ ಸಂದರ್ಭದಲ್ಲಿ ದೂಗೂರು ಪರಮೇಶ್ವರ, ಶಿವಾನಂದ ಕುಗ್ವೆ, ಕೆಪಿ ರಾಯಚಂದ್ರ, ನಾರಾಯಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಶ್ರೀರಾಮ್ ಸೇನೆಯ ಬಸ್ತಿ ವಲಯ ಘಟಕದ ಉದ್ಘಾಟನೆಯ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಆದೇಶ ಮೀರಿ ಬೈಕ್ ರ್ಯಾಲಿ ನಡೆಸಿದ್ದರಿಂದ ಶ್ರೀರಾಮ್ ಸೇನೆಯ ವಿರುದ್ಧ ಮುರುಡೇಶ್ವರ ಪೊಲೀಸರಿಂದ ಸ್ವಯಂ ದೂರು ದಾಖಲಾಗಿದೆ. ಭಾನುವಾರದಂದು ನಡೆದ ಶ್ರೀರಾಮ ಸೇನೆಯ ಬಸ್ತಿ ವಲಯ ಘಟಕದ ಉದ್ಘಾಟನೆಯ ಅಂಗವಾಗಿ ನಡೆದ ಬೃಹತ್ ಬೈಕ್ ರ್ಯಾಲಿಯು ಜಿಲ್ಲಾಡಳಿತದ ಕಾನೂನು ಸುವ್ಯವಸ್ಥೆಗೆ ವಿರುದ್ಧವಾಗಿದೆ ಎಂದು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಘಟಕದ ವಿರುದ್ಧ ಪೊಲೀಸರೇ ಸ್ವಯಂ ದೂರು ದಾಖಲಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೂ ಮೊದಲು ತಾಲೂಕಾ ಪೊಲೀಸ್ ಇಲಾಖೆಯಲ್ಲಿ ಶ್ರೀರಾಮ್ ಸೇನೆ ಘಟಕದವರು ಬೈಕ್ ರ್ಯಾಲಿಗೆ ಹಾಗೂ ಉದ್ಘಾಟನಾ ಸಮಾರಂಭದ ಸಲುವಾಗಿ ಅನುಮತಿ ಕೇಳಲು ಬಂದಾಗ ಜಿಲ್ಲಾಡಳಿತ ಕಾನೂನಿನ ಆದೇಶಕ್ಕೆ ಅನುಗುಣವಾಗಿ ಉದ್ಘಾಟನಾ ಸಮಾರಂಭವನ್ನು ಮಾಡಲು ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೂ ಮೊದಲು ಬೃಹತ್ ಬೈಕ್ ರ್ಯಾಲಿ ನಡೆಸಲು ಜಿಲ್ಲಾಡಳಿತದ ಕಾನೂನು ಸುವ್ಯವಸ್ಥೆಯಿಂದ ಅನುಮತಿ ನೀಡಲು ಸಾಧ್ಯವಿಲ್ಲ ಎನ್ನಲಾಗಿತ್ತು. ಆದರೂ ಕೂಡ ಭಾನುವಾರದಂದು ಬಸ್ತಿಯಿಂದ ಮಠದ ಹಿತ್ತಲವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಂಡು ಅಲ್ಲಿನ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ ಪುನಃ ಬಸ್ತಿಯಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಮೂಲಕ ಮುರುಡೇಶ್ವರದ ಮಾರ್ಗವಾಗಿ ಬಸ್ತಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರೆಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಆದೇಶದ ವಿರುದ್ಧ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಬೈಕ್ ರ್ಯಾಲಿಯಲ್ಲಿ ಯಾವ ಒಬ್ಬ ಸದಸ್ಯನೂ ಕೂಡ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸಿದ್ದು
ನಡೆಸಿದ್ದರಿಂದ ಮೋಟಾರ್ ಕಾಯ್ದೆಯಡಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಭಟ್ಕಳ ತಾಲೂಕಿನ ಮಾವಳ್ಳಿ ಒಂದು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಂತೆ ಸ್ಥಳಾಂತರಿಸಿದ ಅಧಿಕಾರಿ ವರ್ಗದವರ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ 2015-16ನೇ ಸಾಲಿನ 14ನೇ ಹಣಕಾಸು ಯೋಜನೆಯ ಅನುದಾನದ ಬಗ್ಗೆ ಚರ್ಚಿಸಲಾಯಿತು. ಮುರುಡೇಶ್ವರದಲ್ಲಿ ನಡೆಯುವ ಸೋಮವಾರದ ಸಂತೆಯು ಕಳೆದ 25 ವರ್ಷದಿಂದ ಮಾವಳ್ಳಿ ಒಂದು ಗ್ರಾಮ ಪಂಚಾಯತ್ ಎದುರು ನಡೆಯುತ್ತಿತ್ತು. ಆದರೆ ಏಕಾಏಕಿ ಪಂಚಾಯತ್ ಸದಸ್ಯರ ಗಮನಕ್ಕೂ ತರದೆ ಸಹಾಯಕ ಆಯುಕ್ತರ ಮೌಖಿಕ ಆದೇಶದ ಮೇರೆಗೆ ಪಂಚಾಯತ್ ಪಿಡಿಒವರು ಸಂತೆಯನ್ನು ಸ್ಥಳಾಂತರಿಸಿದ ಬಗ್ಗೆ ಭಾರೀ ಚರ್ಚೆ ನಡೆಯಿತು. ಸಂತೆ ಸ್ಥಳಾಂತರಗೊಂಡಿದ್ದರಿಂದ ಸಂತೆ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ತೀರಾ ತೊಂದರೆ ಉಂಟಾಗುತ್ತಿದೆ. ಇದೇ ರೀತಿಯಲ್ಲಿ ಅಧಿಕಾರಿ ವರ್ಗದವರೇ ಪಂಚಾಯತ್ ವ್ಯವಸ್ಥೆಯ ಆಡಳಿತವನ್ನು ನಡೆಸಿಕೊಂಡು ಹೋಗುವುದಾದರೆ ಪಂಚಾಯತ್ ಸದಸ್ಯರೆಲ್ಲ ಯಾಕೆ, ನಾವೆಲ್ಲ ರಾಜೀನಾಮೆ ನೀಡುವುದಾಗಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಯಾರು ಸಾರ್ವಜನಿಕ ಅಧ್ಯಾಯ ಸಂಖ್ಯೆಯಿಂದ ನಮ್ಗೆ ತೊಂದರೆ ಅಂತೇಳಿ ನೋಡಿ, ಈಗ ಸಂತೆ ಜಾತ್ರೆ ಎಲ್ಲ ಸಾರ್ವಜನಿಕ ಒಂದೆರಡು ದಿವಸ ತೊಂದರೆಗಳು ಆಗೇ ಆಗ್ತದೆ. ಸಂತೆ ಸಂತೆ ಅಂದ್ರೆ ಊರಿಗೆ ಸಂಬಂಧಪಟ್ಟದ್ದು. ಒಂದೆರಡು ತಾಸು ತೊಂದರೆ ಆಗ್ತದೆ. ಕೇಳಿ ನೀವು ಉತ್ತರ ಕೊಡ್ಬೇಕಿಕ್ಕೆ, ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಗ್ರಾಮ ಪಂಚಾಯತ್ ಮೇಲೆ ಆರೋಪ ಬಂದರೆ ಗ್ರಾಮ ಪಂಚಾಯತ್ ಮೇಲೆ ಅಲ್ಲಿ ಸಂತೆ ನಡೆಸುವಂತ ಈ ವ್ಯಾಪಾರಿಗಳೇ ಆರೋಪ ಮಾಡಾರೆ. ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನೆಯ ಬಗ್ಗೆ ಹಾಗೂ ಮುರುಡೇಶ್ವರದ ಕೆಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದಿದ್ದು ಜನರಿಗೆ ತೀರಾ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಪ್ರವಾಸಿ ತಾಣವಾದ ಮುರುಡೇಶ್ವರದಲ್ಲಿ ಕಸದ ಸಮಸ್ಯೆ ತಲೆದೋರಿದ್ದು ಸೂಕ್ತ ರೀತಿಯಲ್ಲಿ ಕಸ ವಿಲೇವಾರಿಯಾಗಬೇಕೆಂದು ಸದಸ್ಯರು ಆಗ್ರಹಿಸಿದರು. ಅಲ್ಲದೆ ಈ ಸಭೆಯಲ್ಲಿ ರಸ್ತೆ ನಿರ್ವಹಣೆ, ಪಾದಚಾರಿ ರಸ್ತೆಗಳ ನಿರ್ಮಾಣ ಹಾಗೂ ನಿರ್ವಹಣೆ, ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾದ ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ಇನ್ನುಳಿದ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ಯಂತ ಅದ್ದೂರಿಯಾಗಿ ಜರುಗಿದ ಸಾಗರದ ಶ್ರೀ ವೀರಮಾರುತಿ ದೇವರ 27ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶಿಖರ ಕಲಶ ಪ್ರತಿಷ್ಠಾಪನಾ ಸಮಾರಂಭ. ಸಾಗರ ನಗರಸಭಾಧ್ಯಕ್ಷರಿಂದ 2016-17ನೇ ಸಾಲಿನ ಆಯವ್ಯಯ ಪಟ್ಟಿ ಮಂಡನೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಆದೇಶ ಮೀರಿ ಬೈಕ್ ರ್ಯಾಲಿ ನಡೆಸಿದ ಶ್ರೀರಾಮ್ ಸೇನೆ ಭಟ್ಕಳ ಘಟಕದ ವಿರುದ್ಧ ಮುರುಡೇಶ್ವರ ಪೊಲೀಸರಿಂದ ಸ್ವಯಂ ದೂರು ದಾಖಲು. ಸಂತೆ ಸ್ಥಳಾಂತರಿಸಿದ ಅಧಿಕಾರಿ ವರ್ಗದವರ ವಿರುದ್ಧ ಮಾವಳ್ಳಿ ಒಂದು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಆಕ್ರೋಶ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.